ಹೂವು ಮಾರ್ತಾ ಇರ್ತಾರೆ. ಹಸು ತಡಿಲಾರ್ದೆ ಸ್ಕೂಲ್ ಹತ್ರ ನಾನು ಕಾಯ್ತಾ ಇರ್ತೀನಿ. ನಮ್ಮಮ್ಮ ಅಲ್ಲಿಂದ ವ್ಯಾಪಾರ ಮಾಡಿಕೊಂಡು ಓಡೋಡಿ ಬಂದು ಇಡ್ಲಿನ ಕೊಡಿಸಿ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು ಅವ್ರು ವ್ಯಾಪಾರ ಮಾಡೋಕ್ಕೆ ಹೋಗ್ತಾರೆ. ಆ ಥರ ಇದ್ದಂಥ ವ್ಯಕ್ತಿ ಇವತ್ತು ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾನು ಈ ರೀತಿ ಬೆಳಿತೀನಿ, ಈ ರೀತಿ ಆಗ್ತೀನಿ, ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ನಿಲ್ತೀನಿ ಅಂತ ಇರಲಿಲ್ಲ. ಆದರೆ ನಮ್ಮ ತಂದೆ ತಾಯಿಯ ಆಶೀರ್ವಾದ, ನಾನು ಇವತ್ತು ಕೂಡ ನಮ್ಮ ತಂದೆ ತಾಯಿ ಇಲ್ಲ, ಆದರೂ ನನ್ನ ಜೊತೆಲಿ ಇದ್ದಾರೆ. ಯಾಕೆ ಅಂದರೆ ಅವರು ನಮ್ಮ ತಾಯಿ ಸತ್ತ ಮೇಲೆ ಅವ್ರ ಕಾಲುಂಗ್ರನ ನನ್ನ ಕೈಲೇ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಬೆಳ್ಳಿ ಕಾಲುಂಗ್ರ ಇಟ್ಕೊಂಡು ಆ ಕಡೆ ಗೋಲ್ಡ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ಈ ಒಂದು ಮಾಂಗಲ್ಯ ಚೈನು ನಮ್ಮ ತಾಯಿದೆ ನಾನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ನಮ್ಮ ತಾಯಿ ತಂದೆಗೆ 7 ಜನ ಮಕ್ಕಳು, ಅದರಲ್ಲಿ ನನ್ನ ತಮ್ಮ, ನಾನು, ಅದು ಬಿಟ್ಟರೆ 5 ಜನ ತೆಗೆದಿರು. ಇವತ್ತು ಸಾಮಾನ್ಯಗೆ ತಾಯಿ ಓದಂಥ ಪಕ್ಷದಲ್ಲೇ ಹೆಣ್ಮಕ್ಳಿಗೆ ಒಡವೆ ಅಂದರೆ ಒಂದು ಮಾಂಗಲ್ಯ ಚೈನ್ ಆಗಲಿ ಇನ್ನೊಂದಾಗಲಿ ಅವ್ರಿಗೆ ಸೇರಬೇಕು, ಕಾಲುಂಗ್ರ ಆಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ನೋಡಮ್ಮ, ಮಾಂಗಲ್ಯ ಚೈನು ಕಾಲುಂಗ್ರ ನಾನು ಕೊಡ್ತೀನಿ, ನಾನು ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ ಅಂತ ಹೇಳಿದಾಗ ಆಯ್ತಣ್ಣ ನೀನು ಹಾಕೋ ಅಂತಂದರು. ಆದರೆ ಇವತ್ತು ನನ್ನ ಕಾಪಾಡ್ತಾ ಇರೋದು ನಮ್ಮ ತಂದೆ ತಾಯಿ. ಇವತ್ತು ಕೂಡ ನನ್ನ ಡಿ ಪಿಲಿ ಹಾಕ್ಕೊಂಡಿರೋದು ನಮ್ಮ ತಂದೆ ತಾಯಿ ಫೋಟೋ. ನನ್ನ ಆಫೀಸಲ್ಲಿ ಇಷ್ಟು ಬೆಳವಣಿಗೆ ಆದರೂ ಕೂಡ ನನ್ನ ಎದುರುಗಡೆ ಹಾಕ್ಕೊಂಡಿರೋದು ನಮ್ಮ ತಂದೆ ತಾಯಿ. ಹೋದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ, ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ ನಾನು ಸೀಟಲ್ಲಿ ಕೂರ್ತೀನಿ. ಆದರೆ ಅವ್ರ ಆಶೀರ್ವಾದನೇ ಇವತ್ತು ಇಲ್ಲಿವರೆಗೂ ನನಗೆ ಕರ್ಕೊಂಬಂದಿದೆ. ಎರಡನೇದು, ಒಂದು ಸಿನಿಮಾ ರಂಗ ಬರೋದಕ್ಕೆ ಕಾರಣ ಏನು ಅಂತ ಅಂದರೆ, ನನಗೆ ಶಕ್ತಿ ಕೊಟ್ಟಂಥದ್ದು, ನನಗೆ ಕಲಿಸಿತ್ತು ಸಮುದಾಯ. ಆ ಸಮುದಾಯ ಟ್ರೂಪಲ್ಲಿ ನಾನು ಮಾಡದೆ ಹೋದಂಥ ಪಕ್ಷದಲ್ಲಿ ಒಂದು ಬೀದಿ ನಾಟಕ ಕೂಡ ನಾನು ಫಸ್ಟು ಒಂದು ಬೀದಿ ನಾಟಕ ಮಾಡಿದ್ರು, ಮಾಲತಿ ಅಂತ ಅಂದ್ಬಿಟ್ಟು ಎಲ್ಲ ಗೊತ್ತಿದೆ. ಅವ್ರು ಬಂದು ಆ ಒಂದು ಬೀದಿ ನಾಟಕನ ಡೈರೆಕ್ಟ್ ಮಾಡಿದಾಗ ಅಲ್ಲಿ ಕುಡ್ಕುನ್ ಕ್ಯಾರೆಕ್ಟರ್ ಕೊಟ್ಟರು. ಫಸ್ಟ್ ಟೈಮು ನಾನು ಕುಡ್ಕುನ್ ಕ್ಯಾರೆಕ್ಟರ್ ಮಾಡಿದೆ, ಭಾಳ ಚೆನ್ನಾಗಿ ಮಾಡಿದೆ. ಆವಾಗ ಮತ್ತು ನನ್ನ ಮತ್ತು ಶಿವಣ್ಣ ಅಂತ ಇಬ್ಬರನ್ನೂ ಸೆಲೆಕ್ಟ್ ಮಾಡಿಕೊಂಡ್ರು ಸಮುದಾಯದಲ್ಲಿ. ಗುಂಡಣ್ಣ ಇಲ್ಲೇ ಇದ್ದಾರೆ, ಗುಂಡಣ್ಣ ದಯವಿಟ್ಟು ಬನ್ನಿ, ಬನ್ನಿ. ನಾವು ಸುಮಾರು ಬೀದಿ ನಾಟಕಗಳನ್ನ ನಾವು ಮಾಡಿದ್ದೀವಿ, ನಾಟಕಗಳು ಮಾಡಿದ್ದೀವಿ. ಇವನ್ನು ಬ್ಯಾಂಗ್ಳೂರು ಇರ್ಬೋದು, ದಾವಣಗೆರೆ ಇರ್ಬೋದು, ಮೈಸೂರು ಇರ್ಬೋದು, ಇನ್ನು ಡೆಲ್ಲಿ ಕೂಡ ಎಲ್ಲ ಕೂಡ ಬೀದಿ ನಾಟಕ ನಾವು ಮಾಡಿದ್ದೀವಿ. ಇವನ್ನು ಜಯಶ್ರೀ ನಿಮಗೆಲ್ಲ ಚಿರಪರಿಚಿತ. ಅವರೊಂದು ಏನೋ ತಾಯಿ ಅಂತ ಒಂದು ನಾಟಕದಲ್ಲಿ ನಾನು ಶಾಸ್ತಾಕೋವಿಚ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಅವ್ರ ಜೊತೆ. ಅವ್ರು ಬಂದ್ಬಿಟ್ಟು ಹೆಂಡತಿ, ನಾನು ಗಂಡ ಕ್ಯಾರೆಕ್ಟರ್ ಅದರಲ್ಲಿ. ಅದು ಬಿಟ್ಟರೆ ಗೆಲಿಲಿಯೋ ಅಂತ ಲೋಕನಾಥ್, ಇನ್ನೊಂದು ಹುಲಿಯ ನೆರಳು ಅಂತ ಅಂದ್ಬಿಟ್ಟು ಲೋಹಿತ್ ಅವ್ರ ಜೊತೆ ಡ್ರಾಮಾಗಳು ಮಾಡಿದ್ದು. ಪ್ರಸನ್ನ ಅಂತ ಸುಮಾರು ಪಕ್ಷಾಂತರ ಪ್ರಕರಣ ಅಂತ ಅಂದ್ಬಿಟ್ಟು ಅವರು ಬೀದಿ ನಾಟಕಗಳು ಮಾಡ್ತಾಯಿದ್ರು, ಅದರಕ್ಕೂ ಕೂಡ ನಾನು ಮಾಡಿದ್ದೆ. ಆಮೇಲೆ ಮಂಥನ ಅಂತ ಒಂದು ಟ್ರೂಪಲ್ಲಿ ಮಾಡಿದ್ದೆ. ಅದಲ್ಲದೆ ಒಂದು ಗುರುದತ್ ಅಂತ ಅಂದ್ಬಿಟ್ಟು ನಮ್ಮ BSNL ಕೂಡ ಅವರಿದ್ದರು. ಅವರು ಸುಮಾರು ಸಿನಿಮಾದಲ್ಲಿ ಮಾಡಿದ್ದಾರೆ, ಸಿಂಗರ್ ಕೂಡ. ಅವರ ಜೊತೆಯಲ್ಲಿ ಒಂದು ಕುದುರೆ ಮೊಟ್ಟೆ ಅನ್ನೋ ಒಂದು ನಾಟಕನ ಮಾಡಿದಾಗ ಒಂದು ಕಳ್ಳನ ಕ್ಯಾರೆಕ್ಟ್ರು, ಇನ್ನೊಬ್ಬಂದು ದನಕಾಯ ಕ್ಯಾರೆಕ್ಟರ್ ಮಾಡಿದ್ದೆ. ಅದರಲ್ಲಿ ನನಗೆ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂತು. ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನನಗೆ ಅವಾರ್ಡ್ ಬಂತು. ಆದರೆ ನನಗೆ ಅವಾರ್ಡ್ ಬಂದಿರೋದು ಗೊತ್ತಿಲ್ಲ, ಅವರೇ ಹೋಗಿ ಅವಾರ್ಡ್ ತೊಗೊಂಡು ಆಮೇಲೆ ನನಗೆ ಹೇಳಿದ್ರು. ಅದಾದಮೇಲೆ ನಾನು ಏನು ಟೆಲಿಫೋನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮದು ಒಂದು ಸಂಚಾರಿ ನಿಂತ ಒಂದು ಮ್ಯಾಗ್ಝಿನ್ ಇತ್ತು. ಅದರಲ್ಲಿ SS ಮೂರ್ತಿ ಅಂತ ಅಂದ್ಬಿಟ್ಟು ಡಿವಿಷನಲ್ ಇಂಜಿನಿಯರ್, ಅವ್ರಿಗೆ ಕಲೆ ಅಂದರೆ ಭಾಳ ಇಷ್ಟ. ಅವ್ರು ಕರೆದು ನನ್ನ ಪರವಾಗಿ ನಿಂತು ನನ್ನ ಫೋಟೋ ಹಾಕಿ ಒಂದು ಆರ್ಟಿಕಲ್ನ ಬರೆದಿದ್ರು. ಆವಾಗ ನಾನು ಕ್ಯಾಶುವಲ್ ಮಜ್ದೂರು ಹೇಳಬೇಕು ಅಂದರೆ. ಆ ಟೈಮಲ್ಲಿ ಈ ಹುಡುಗ ಭಾಳ ಆ್ಯಕ್ಟಿಂಗಲ್ಲಿ ಭಾಳ ಮುಂದೆ ಇದ್ದಾನೆ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾನೆ, ಇವನಿಗೆ ಪರ್ಮಿಟ್ ಮಾಡಿ ಅಂತ ರೆಕಮೆಂಡ್ ಮಾಡಿ ಒಂದು ಲೆಟ್ರ್ ಕೂಡ ಕಳಿಸಿದ್ರು. ಆದರೆ ಡಿಪಾರ್ಟ್ಮೆಂಟ್ ರೂಲ್ ಏನಿದೆಯೋ ಎಲ್ಲರಿಗೂ ಏನು ಅನ್ವಯಿಸುತ್ತೋ ಅದೇ ಅನ್ವಯಿಸುತ್ತೋ ಹೊರತು ಬೇರೆ ಏನಿಲ್ಲ. ಹಾಗಾಗಿ ಅದಾದ ನಂತರ ನಾನು ಯೂನಿಯನ್ ಬ್ರಾಂಚ್ ಸೆಕ್ರೆಟರಿ ಆದೆ, ಮತ್ತು ಜೊತೆಗೆ ಏರಿಯಾ ಸೆಕ್ರೆಟರಿ ಆದೆ, ಒಬ್ಬ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆದೆ, ಒಬ್ಬ ಸರ್ಕಲ್ ಲೀಡ್ರು ಕೂಡ ಆದೆ. ನನಗೆ ಜಯಂತ್ ಇಲ್ಲೇ ಇದ್ದಾರೆ, ನಮ್ಮಲ್ಲಿ FNTO ಅದರಲ್ಲಿ ಅವರು
ಸರ್ಕಲ್ ಸೆಕ್ರೆಟರಿ ಆಗಿದ್ದರು. ಇವತ್ತು ಗುಂಡಣ್ಣ ಏನು ಅವರು ಸರ್ಕಲ್ ಸೆಕ್ರೆಟರಿ ಆಗಿ ಇವತ್ತು ನ್ಯಾಷನಲ್ ಲೆವೆಲ್ ಲೀಡರ್ ಆಗಿದ್ದಾರೆ ಅವರು. ಆದರೆ ಆ ಜಯಂತ್ ಒಂದ್ಸತಿ ಹೇಳಿದ್ರು, ನಾನು ಯಾವುದೋ ಒಂದು ಮೀಟಿಂಗಲ್ಲಿ ಮಾತಾಡಬೇಕಾದ್ರೆ ತುಂಬ ಚೆನ್ನಾಗಿ ನಾನು ಭಾಷಣಗಳು ಮಾಡಿದಾಗ ನೆಕ್ಸ್ಟು ನೀವೇ ರೀ ಲೀಡ್ರು ನಮಗೆ ಅಂತ ಹೇಳಿದ್ರು. ಹಂಗಾಗಿ ನಾನು ಇವತ್ತು BSNL ತುಂಬ ಜನ ಇದ್ದಾರೆ. ಇವನ್ನ ಎಲ್ಲರದ್ದು ಹೆಸರು ಹೇಳ್ತಾ ಹೋದರೆ ಒಬ್ಬರು ಬಿಟ್ಟರೆ ಆಮೇಲೆ ನಾನು ಬಿಟ್ಟರು ಅಂತಾರೆ. ಹಂಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಏನು BSNL ಎಂಪ್ಲಾಯೀಸು ಇವತ್ತು ನೋಡಿ, ನಾವು ಸುಮ್ಮನೆ ಅಟ್ಲೀಸ್ಟ್ ಒಂದು ಇದನ್ನ ಕಳಿಸಿದ್ದೆ ನಾನು ಅವ್ರಿಗೆ, ವಾಲಂಟಿಯರ್ ನಾನು ಫೋನ್ ಮಾಡಿ ಯಾರಿಗೂ ಹೇಳೋಕ್ಕಾಗಲಿಲ್ಲ. ಪ್ರತಿಯೊಬ್ಬರು ಬಂದಿದ್ದಾರೆ. ನನ್ನ ಜೊತೆ ನಾನು ಮಾಡಿದಂಥ ಕೆಲಸ ಮತ್ತು ನನ್ನ ಮೇಲೆ ಅಭಿಮಾನ ಇಟ್ಕೊಂಡು ನಮ್ಮ ಏನು BSNL ಅವರು ನೀವೆಲ್ಲಿದ್ರು ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ. ಅವ್ರಿಗೆ ನಿಜವಾಗೂ ನಾನು ನನ್ನ ಮೂಲಕ ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ. ಅದಲ್ಲದೆ ನಾನು ಹುಟ್ಟು ಬೆಳೆದಂಥ ಒಂದು ಏನು ಊರಿದೆಯೋ ಅಲ್ಲಿಂದ ಕೂಡ ಇವನು ಶ್ರೀರಾಮ್ಪುರ ಇರ್ಬೋದು, RG ಕಾಲೋನಿ ಇರ್ಬೋದು, ಪ್ರಕಾಶ್ ನಗರ ಇರ್ಬೋದು, ಮಲ್ಲೇಶ್ವರ ಇರ್ಬೋದು, ಸರೌಂಡಿಂಗು ಎಲ್ಲರೂ ಕೂಡ ಬಂದಿದ್ದಾರೆ. ಮತ್ತು ಕುಣಿಗಲ್ಲಿಂದ ಕೂಡ ಸುಮಾರು ಜನ ಬಂದಿದ್ದಾರೆ. ಸುಮಾರು ಸಂಘಟನೆಗಳು ಲೀಡ್ರುಗಳು ಬಂದಿದ್ದಾರೆ. ಹಾಗಾಗಿ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಜೊತೆಗೆ ಏನು ಒಂದು ನಾನು ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅಂತ ಪ್ರೈಸ್ಗಳನ್ನ ಮಾಡ್ತಾ ಬಂದಿದ್ದೀನಿ. ಸುಮಾರು ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು, ಬ್ಲೇಸರ್ ಇರ್ಬೋದು, ಬುಕ್ಸ್ ಇರ್ಬೋದು, ಏನು ನೆಸೆಸಿಟಿ ಇದೆಯೋ ಅದನ್ನೆಲ್ಲ ನಾನು ಸರ್ವಿಸ್ನ ಮಾಡ್ತಾ ಬಂದಿದ್ದೀನಿ. ಅದಲ್ಲದೆ ಸುಮಾರು ಅನಾಥಾಶ್ರಮ ಇರ್ಬೋದು, 2 ದೇವಸ್ಥಾನ ಕೂಡ ನಾವು ನಡೆಸ್ತಾ ಇದ್ದೀನಿ. ಅದಲ್ಲದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಟೆಲಿಕಾಮ್ ಜನಸೇವೆ ಚಾರಿಟಬಲ್ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ, ಅದು ಮಹಿಳೆಯರಿಗೆ ಒಂದು ಸೀಮಿತವಾದ ಒಂದು ಟ್ರಸ್ಟು, ಒಂದು ಫ್ರೀ ಟ್ರೈಲರಿಂಗ್ ಇರ್ಬೋದು, ಬ್ಯೂಟಿಷಿಯನ್ ಇರ್ಬೋದು, ಅಥವಾ ಕಂಪ್ಯೂಟರ್ ಇರ್ಬೋದು, ಅವ್ರಿಗೆ ಏನೇನೋ ಸಾಧ್ಯವಾಗುತ್ತೋ ಅದನ್ನು ನಿಂತು ಅವ್ರ ಕಾಲ ಮೇಲೆ ಅವ್ರು ನಿಲ್ಲೋ ಥರ ಒಂದು ಮಾಡಬೇಕು. ಯಾಕೆಂದರೆ ನಾವು ಏನೇ ಸಂಪಾದನೆ ಮಾಡಿದ್ರು ಎತ್ಕೊಂಡಂತೂ ಹೋಗೋಕ್ಕಾಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಹಾಗಾಗಿ ಇರೋದ್ರಲ್ಲೇ ಏನಾದ್ರು ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಒಂದು ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ. ತುಮಕೂರಲ್ಲಿ ನಡೀತಾ ಇದೆ. ಹಾಗಾಗಿ ಒಂದು ಸಿನಿಮಾ, ಏಕೆಂದರೆ ಸಿನಿಮಾ ಈಗ ನಾನು ಆಲ್ರೆಡಿ ಹೇಳಿದೆ, ನಾನು ಸಮುದಾಯ ರಂಗಭೂಮಿ ಕಲಾವಿದ ಅಂತ, ಒಬ್ಬ ರೈಟರ್ ಕೂಡ. ಆ ಜೊತೆಗೆ ನಾನು ಡೈರೆಕ್ಷನ್ ಮಾಡಬೇಕು ಅಂತಂದು ನಾನು ಪ್ರಯತ್ನ ಮಾಡಿ ಕೊನೆಗೆ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಅದಕ್ಕೆಲ್ಲ ಕೈ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೆಸ್ಟು ಯಾರನ್ನ ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದು ಅಂತ ಅಂದಾಗ ನಾನು ಯಾವುದೋ ಒಂದು ಮೂಮೆಂಟ್ಸಲ್ಲಿ ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನನಗೆ ಗೆಸ್ಟಾಗಿ ಕರೆದಿದ್ರು. ಆ ಟೈಮಲ್ಲಿ ಸಾಯಿ ಪ್ರಕಾಶ್ ಅವರು ಕೂಡ ಗೆಸ್ಟಾಗಿ ಬಂದಿದ್ರು. ಏನೋ ನನ್ನ ಅದೃಷ್ಟಕ್ಕೆ ಅವ್ರು ನನ್ನ ಪಕ್ಕದಲ್ಲೇ ಕೂತಿದ್ರು ಅಲ್ಲಿ. ಆವಾಗ ಮನಸ್ಸು ತಡೀತಾ ಇಲ್ಲ, ಹೆಂಗೆ ಕೇಳಲಿ ಅಲ್ಲ, ಸೀನಿಯರ್ ಡೈರೆಕ್ಟ್ರು 105 ಸಿನಿಮಾ ಮಾಡಿದ್ದಾರೆ, ಅವ್ರ ಹತ್ರ ಹೆಂಗಪ್ಪ ಮಾತಾಡೋದು. ನಿಜವಾಗೂ ಅವ್ರ ಹತ್ರ ಸುಮ್ಮನೆ ಸರ್ ಹಿಂಗಿದೆ, ಒಂದು 10 ನಿಮಿಷ ಮಾತಾಡ್ಬೇಕು ನಿಮ್ಮ ಹತ್ರ, ಹೊರಗಡೆ ಸಿಗೋಕ್ಕಾಗುತ್ತಾ, ಅದಕ್ಕೇನಂತ ಬರ್ತೀನಿ ಅಂದರು, ಎಷ್ಟು ಸಿಂಪಲ್ಲಾಗಿ. ಆಮೇಲೆ ಸರ್ ಕ್ಯಾಪಿಟಲ್ ಹೋಟೆಲ್ಗೆ ಬಂದರೆ ಅಲ್ಲಿ ಏನೋ ಡಿಸ್ಕಸ್ ಮಾಡಬೇಕು ಸರ್. ಬಂದರು ಅವರು, ನಾನು ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ರೆ ಪಾಪ ಬಂದರು. ಬಂದಮೇಲೆ ನಾನು ಈ ಒಂದು ಕಾಮನ್ ಮ್ಯಾನು, ಅಂದರೆ ನಾನೇ CM ಅಂತ ಇದ್ದಿತ್ತು ಮುಂಚೆ, ಈಗ ಅದನ್ನು ಕಾಮನ್ ಮ್ಯಾನ್ ಅಂತ ಏನು ಟೈಟಲ್ಲು ಮಾಡಿದ್ದೀವೋ ಆ ಒಂದು ಇದನ್ನು ನಾನು ಹೇಳಿದೆ, ಸರ್ ಈ ಥರ ಇದೆ ಅಂತ ಅಂದ್ಬಿಟ್ಟು. ಅವರು ಇಲ್ಲ ಚೆನ್ನಾಗಿದೆಯಲ್ಲ, ಲೈನ್ಸ್ ಚೆನ್ನಾಗಿದೆ, ಮಾಡ್ಬೋದು ಅಂತ. ಅದಾದ ನಂತರ ನನಗೆ ಹೇಳಿದ್ರು, ಇಲ್ಲ ಸಿನಿಮಾ ನಾನು ಮಾಡ್ತಾಯಿದ್ದೀನಿ, ಸಾಯಿ ಪ್ರಕಾಶ್ ಅವ್ರು ನೋಡ್ಕೊಂಡು. ಏನ್ರಿ ಸಾಯಿ ಪ್ರಕಾಶ್ ಯಾಕಾಗ, ಅಲ್ಲ ಅವರು ಎಲ್ಲ ಓಲ್ಡ್ ಸ್ಟೈಲೇ ಮಾಡ್ತಾರ್ರಿ, ಅವ್ರ ಕೈಲಿ ಎಲ್ಲ ಆಗುತ್ತೆ, ಯಾಕೆ ಅವ್ರ ಹತ್ರ ಹೋದ್ರ ಅಂತ. ಕೊನೆಗೆ ನಾವೊಂದು ಚಾಲೆಂಜಾಗಿ ತೊಗೊಂಡು, ಯಾಕೆಂದರೆ ಎಲ್ಲ ಓಲ್ಡ್ ಸ್ಟೈಲ್ ಅಂದರೆ ಏನು, ಹುಟ್ಟಿದ ತಕ್ಷಣ ಬೆಳೀತಾ ಏನಾಗ್ತಾರೆ, ಓಲ್ಡೇ ಆಗ್ತಾರೆ ಹೊರ್ತು ನ್ಯೂ ಯಾರು ಆಗಲ್ಲ. ಖಂಡಿತ ಆಗ್ತಾರ? ಯಾರು ಮಕ್ಕಳಾಗ್ತಾರ? ಖಂಡಿತ ಇಲ್ಲ. ಅವರ ಬುದ್ಧಿವಂತಿಕೆ, ಅವ್ರ ಕೆಲಸ, ಅವರ ಒಂದು ಎಕ್ಸ್ಪೀರಿಯೆನ್ಸು, ಸಣ್ಣ ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳು, ಸಣ್ಣ ಒಂದು ಇದು ಅವ್ರಿಗೆ ಯಾರಿಗೂ ಬರೋದಿಲ್ಲ. ಯಾಕೆಂದರೆ ಅವ್ರಿಗೆ ಎಲ್ಲ ಥರ ಅನುಭವ ಇರುತ್ತೆ, ಎಲ್ಲ ಥರ ಸಿನಿಮಾ ಮಾಡಿರ್ತಾರೆ. ಹಂಗಾಗಿ ನಾನೊಂದು ಚಾಲೆಂಜಿಗಾಗಿ ತೊಗೊಂಡು ಅವ್ರನ್ನೇ ಇಟ್ಕೊಂಡು ಇವತ್ತಿನ ಯಂಗ್ಸ್ಟಾರ್ಗೆ ನಾವು ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಈಗ ಸಿನಿಮಾ ಮಾಡಿದ್ದೀವಿ, ಕಾಮನ್ ಮ್ಯಾನ್ ಅಂತ. ಈಗ ಇಲ್ಲಿ ಸುಮಾರು ನಮ್ಮಲ್ಲಿ ಥೀಮ್ ಚೆನ್ನಾಗಿದೆ. ಥೀಮ್ ಏನು ಅಂದರೆ, ಇವತ್ತು ಏನಾಗ್ತಾ ಇದೆ ಅಂದರೆ, ಯಾವುದೋ ಒಂದು MLA ಆಗಬೇಕಾದ್ರೂ, ಮಿನಿಸ್ಟರ್ ಆಗಬೇಕಾದ್ರೂ, ಚೀಫ್ ಮಿನಿಸ್ಟರ್ ಆಗಬೇಕಾದ್ರೂ ವಿತೌಟ್ ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಆದರೆ ನನ್ನ ಕಥೆಯಲ್ಲಿ ವಿತೌಟ್ ಎಲೆಕ್ಷನ್ನು ಒಂದು ಸರ್ಕಾರದ ಮೇಲೆ ಪ್ರೆಷರ್ ತೊಗೊಂಬಂದು ಅವನು ಹೆಂಗೆ ಚೀಫ್ ಮಿನಿಸ್ಟರ್ ಆಗ್ತಾನೆ, ಆದಮೇಲೆ ಏನು ಮಾಡ್ತಾನೆ, ಇದು ಥೀಮು. ಇದನ್ನ ಇಟ್ಕೊಂಡು ನಾವು ಮಾಡಿದ್ದೀವಿ. ಇವತ್ತು ವಿಜಯ್ ಇರ್ಬೋದು, ಇವತ್ತು ಪವಾಡನೆ ಮಾಡಿದ್ರು ತಮಿಳ್ನಾಡಲ್ಲಿ, ಇವತ್ತು ಇಲ್ಲಿ ಕೂಡ
ಇವನ್ನ ಡಿ ಕೆ ಶಿವಕುಮಾರ್ ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಎಷ್ಟು ಸ್ಟ್ರಗಲ್ ಮಾಡಿದ್ರು, ಎಷ್ಟು ಅಡೆತಡೆಗಳಾಯಿತು. ಆದರೆ ನಮ್ಮ ನಮ್ಮ ಹೀರೋ ಗೌರಿಶಂಕರ್ ಅವ್ರು ಯಾವ ರೀತಿ CM ಆಗ್ತಾರೆ, ಯಾವ ರೀತಿ ಉಳಿಸ್ಕೋತಾರೆ ಅನ್ನೋದು ಇದರಲ್ಲಿದೆ. ದಯವಿಟ್ಟು ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು. ಅದಲ್ಲದೆ 4 ಸಾಂಗ್ಗಳಿದೆ, ತುಂಬ ಚೆನ್ನಾಗಿ ಸಾಂಗ್ಗಳು ಮಾಡಿದ್ದಾರೆ ವಿನಯ್ ಚಂದ್ರ. ಇವನ್ನು ನಾನು ಇಂಟರ್ವ್ಯೂಲ್ ಹೇಳಿದ್ದೆ, ನಾನು ಇನ್ನೂ ವಸ್ತು ನನಗೆ ಅವರು ವರ್ಕು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಗಿರೀಶ್ ಗೌಡ್ರನ್ನ ಬೈಕೊಂಡೆ, ಕರ್ಕೊಂಬಂದು ಬಿಟ್ಬಿಟ್ರು, ಏನು ಮಾಡ್ತಾರೋ ಗೊತ್ತಿಲ್ಲಪ್ಪ ಅಂತ. ಆದರೆ ಒಂದು ಸಾಂಗನ್ನು ಅವರು ಟ್ಯೂನ್ ಮಾಡಿ ನಮ್ಮ ಹತ್ರ ಕೇಳಿಸಿ ಆಮೇಲೆ ತುಂಬ ಚೆನ್ನಾಗಿತ್ತು. 2 ಕಳಿಸಿದ್ರು. ಒಂದೇ ಕಳಿಸ್ಬಿಟ್ರೆ ಸುಮ್ಮನೆ ಆಗ್ತಿದ್ನೇನೋ ಗೊತ್ತಿಲ್ಲ, 2 ಕಳಿಸ್ಬಿಟ್ರು. 2 ಭಾಳ ಚೆನ್ನಾಗಿತ್ತು. ಆಮೇಲೆ ನಾನು ಗಿರೀಶ್ ಗೌಡ್ರಿಗೆ ಹೇಳ್ದೆ, 2 ಸಾಂಗ್ ಸೇರಿಸಿ ಒಂದು ಮಾಡೋಕ್ಕಾಗುತ್ತೆ? ಏನ್ರಿ ಹೇಳ್ತೀರಾ ನೀವು, ಎಲ್ಲರೂ ಸಾಧ್ಯನಾ ಅಂತ. ಆಮೇಲೆ ನಾನು ವಿನಯ್ ಚಂದ್ರಗೆ ಮಾತಾಡಿದೆ, ಅವ್ರ ನಂಬರ್ ತೊಗೊಂಡು, ಸರ್ 2 ಸೇರಿ ಏನಾರು ಮಾಡಿ 1 ಮಾಡಿ ಅಂತ. ಆಮೇಲೆ ನಾನು ಡೈರೆಕ್ಟರ್ಗೂ ಡಿಸ್ಕಸ್ ಮಾಡಿದೆ, ನೋಡಿ ಟ್ರೈ ಮಾಡಿ ಅಂದರು ಅವರು. ಯಾಕೆ ಏನೋ ಒಂದು ಹೊಸತನ ಬಂದರೆ ಬರಲಿ, ಟ್ರೈ ಮಾಡಿ ಅಂತ ಅಂದರು. ಆಮೇಲೆ ನಾವು ಅದನ್ನು ಮಾಡಿದಾಗ ಎಷ್ಟು ಚೆನ್ನಾಗಿ ಬಂತು ಸರ್ ಅದು. 2 ಸೇರಿ ಒಂದು ಸಾಂಗ್ ಭಾಳ ಚೆನ್ನಾಗಿ ಬಂತದ್ದು, ಆಯಿತಾ. ಅದಲ್ಲದೆ ಆ ಸಾಂಗ್ನ ಬಂದು ಇವರು ಚೈತ್ರ ಆಚಾರ್ ಅವರು ಟಾಪ್ ಮೋಸ್ಟು, ಅವರು ಹೀರೋಯಿನ್ನು, ಅವರು ಆಡಿದ್ದಾರೆ ಐಟಮ್ ಸಾಂಗ್, ಭಾಳ ಚೆನ್ನಾಗಿ ಆಡಿದ್ದಾರೆ. ಅದಲ್ಲದೆ ಒಂದು ಕ್ರಾಂತಿಕಾರಿ ಒಂದು ಇತ್ತು, ನಾಗೇಂದ್ರ ಪ್ರಸಾದ್ ಅದನ್ನು ಬರೆದಿದ್ರು. ಅದನ್ನು ಈ ಕೈಲಾಸ್ ಕೇರು ಕೈಲಿ ಆಡಿಸ್ತಾವೆ ನಾವು, ಭಾಳ ಚೆನ್ನಾಗಿ ಆಡಿದ್ರು ಅವರು. ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿ ಆಡಿದ್ರು ಅಂದರೆ, ಏಕೆಂದರೆ ನಾನು ಬಾಂಬೆಗೆ ಹೋಗಿದ್ದೆ ಆಡಿಸ್ಬೇಕು ಅಂದ್ರೆ, ನಾನು ವಿನಯ್ ಚಂದ್ರನೇ ಹೋಗಿದ್ದಿತ್ತು. ತುಂಬ ಚೆನ್ನಾಗಿ ಅವರು ಇಂಪ್ರೆಸ್ ಮಾಡಿ ಅವರು ಫುಲ್ಲು ಅದರಲ್ಲಿ ಇನ್ವಾಲ್ವ್ ಆಗಿ ಆಡಿದ್ರು, ಭಾಳ ಚೆನ್ನಾಗಿ ಆಡಿದ್ರು. ಅದಲ್ಲದೆ ಇನ್ನೊಂದು ಏನೋ ಡ್ಯುಯೆಟ್ ಸಾಂಗು ಜಾವೇದ್ ಅಲಿ ಕೈಲಿ ಅದನ್ನು ಆಡಿಸ್ತೇವೆ ನಾವು. ಅದು ಮತ್ತು ಇನ್ನೊಂದು ಸಾಂಗ್ ಬಂದು ಬಾಬು ಸೈಕಲ್ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. 4 ಸಾಂಗು ಭಾಳ ಚೆನ್ನಾಗಿ ಬಂದಿದೆ. ಕೋರಿಯೋಗ್ರಾಫರ್ ಬಂದು ಯಾರು ಫೈಟ್ ಬಂದು ಥ್ರಿಲ್ಲರ್ ಬಂದು ಎಲ್ಲರಿಗೂ ಗೊತ್ತೇ ಇದೆ, ಭಾಳ ಚೆನ್ನಾಗಿ ಫೈಟ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಟೋಟಲಿ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ಯಾಕೆಂದರೆ ಇವತ್ತು ನಾವು ಅಡುಗೆ ಮಾಡಿದಂಥದ್ದು ನಮ್ಗೆ ಇಷ್ಟ ಆದರೆ ಮತ್ತು ಬೇರೆಯವ್ರಿಗೆ ಹೇಳಿದೆ, ನಾನು ಚೆನ್ನಾಗಿದೆಪ್ಪ ನೀನು ಹೋಗಿ ಊಟ ಮಾಡ್ಬೋದು ಅಂತ. ನನಗೆ ಚೆನ್ನಾಗಿಲ್ಲ ಅಂದರೆ ನಾನು ಬೇರೆ ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನು ಸುಮ್ಮನೆ ಹೊಗಳ್ಕೊಂಡು ನಾಳೆ ಏನೋ ಇಲ್ಲ, ಅದು ನಾನು ಹೇಳಿದ ಪ್ರಕಾರ ಇಲ್ಲ ಅಂದಾಗ ಏನಲ್ಲ ನೋಡ್ರಿ ಏನೂ ಇಲ್ಲ ಅಂತ, ಆ ಥರ ಏನಿಲ್ಲ, ಎಲ್ಲನೂ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ, ನಮ್ಮ ಏನೋ ಒಂದು ಟೀಮ್ ಇದೆಯೋ ಅದಕ್ಕೆ ನಮಗೆಲ್ಲರಿಗೂ ಎಂಕರೇಜ್ ಮಾಡಬೇಕು ಅಂತ ಹೇಳ್ಕೊಂಡು, ಅದಲ್ಲದೆ ನಾನು ಇಷ್ಟೆಲ್ಲ ಬಂದು ನನ್ನ ವರ್ಕ್ ಮಾಡೋದಕ್ಕೆ ಇಷ್ಟೆಲ್ಲ ಬ್ಯುಸಿ ಇದ್ದರೂ ಕೂಡ ನನ್ನ ಫ್ಯಾಮಿಲಿ ಗೌರಮ್ಮ ಅವರ ನನ್ನ ಮಿಸ್ಸಸ್ಸು ವಸಂತ, ಇವನ್ ಕಿರಣ್ ಮತ್ತು ಅಳಿಯ ಸತೀಶ್, ಮತ್ತು ನನ್ನ ತಂಗಿ ಒಬ್ರು ಇಲ್ಲೇ ಇದ್ದಾರೆ ಸಾವಿತ್ರ ಅಂತ, ನಮ್ಮ ಅವರ ಯಜಮಾನರು ಕೂಡ ರಾಮು ಅಂತ, ಎಲ್ಲರೂ ಇಲ್ಲೇ ಇದ್ದಾರೆ. ಆದರೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ನನ್ನ ಮುಕ್ಕಾಲು ಭಾಗ ಕೆಲಸನ ನನ್ನ ಮಗಳು ತಲೆ ಮೇಲೆ ಹಾಕ್ಕೊಂಡು, ಏಕೆಂದರೆ ಒಬ್ಬ ಗಂಡಸು ಮಾಡೋಂಥ ಕೆಲಸ ರಿಯಲ್ ಎಸ್ಟೇಟು ಲೇಡೀಸ್ ಮಾಡೋದು ಭಾಳ ಕಷ್ಟ ಇದೆ. ಆದರೆ ನಾನು ಮಾಡ್ತೀನಿ, ನೀನು ಮಾಡ್ತಾ ಇದೆಯಾ, ನಾನು ಮಾಡ್ತೀನಿ, ಅದನ್ನು ಪ್ರೂವ್ ಮಾಡ್ತೀನಿ, ನಿಂದು ಏನಿದೆಯೋ ಅದು ನೀನು ಹೋಗಿ ನಾನು ಇರ್ತೀನಿ ಜೊತೆಯಲ್ಲಿ ಅಂತೇಳಿ ನನ್ನ ಬೆಂಬಲವಾಗಿ ನಿಂತವರು ನನ್ನ ಮಗಳು, ಆಯಿತಾ. ಬರಬ ಅದಲ್ಲದೆ ನನ್ನ ಒಂದು ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ನಾನೇನೋ ಪ್ರಾರಂಭ ಮಾಡಿದಾಗ ನಮ್ಮ ಜೊತೆ ಇದ್ದಂಥದ್ದು ಇವತ್ತು ಅವರು ವೈಸ್ ಪ್ರೆಸಿಡೆಂಟು, ಮತ್ತು ಜಯಮ್ಮ, ಸತ್ಯಮೂರ್ತಿ ಅಂತ ಅಂದ್ಬಿಟ್ಟು ಇವರೆಲ್ಲ ಬೆಂಬಲವಾಗಿ ನನಗೆ ನಿಂತಿದ್ದಾರೆ. ಒಂದು ಸಂಸ್ಥೆ ಬೆಳೆಯೋದಕ್ಕೆ, ಈ ಬರೋದಕ್ಕೆ ಎಲ್ಲರೂ ಕೂಡ ಆಗಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಕೂಡ, ಇವನ್ನು ನಮ್ಮ ಎಂಪ್ಲಾಯೀಸು ಬಂದಿದ್ದಾರೆ, ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಏನಿದೆಯೋ ಆ ಎಂಪ್ಲಾಯೀಸ್ ಎಲ್ಲರೂ ಬಂದಿದ್ದಾರೆ. ನಾನು ಈ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಅವರೆಲ್ಲ ಆನೆಸ್ಟಾಗಿ ವರ್ಕ್ ಮಾಡೋದ್ರಿಂದಲೇ ನಾನು ಈ ಲೆವೆಲ್ಗೆ ನಾನು ಬರೋಕ್ಕೆ ಸಾಧ್ಯ. ಇಲ್ಲ ಅವ್ರು ಬಂದು ಏನೋ ನಾನು ಬರ್ತೀನಿ, ನಾನು ಸಂಬಳ ತೊಗೋತೀನಿ, ನನ್ನ ಪಾಡ್ಗೆ ಹೋಗ್ತೀನಿ, ನನಗೇನು ಆಗಬೇಕಾಗಿದೆ ಅನ್ನೋ ಥರ ಏನಾರು ಆಗ್ಬಿಟ್ಟಿದ್ರೆ ನಾನು ಈ ಲೆವೆಲ್ ಬರೋಕ್ಕಾಗ್ತಿರ್ಲಿಲ್ಲ. ಪ್ರತಿಯೊಬ್ಬರು ಕೂಡ ಇದು ನಂದು ಆಫೀಸು, ನಂದು ಕಂಪ್ನಿ, ನಂದು ಟ್ರಸ್ಟು,
ನಾವು ಟ್ರಸ್ಟ್ಗಾಗೆ ಕೆಲಸ ಮಾಡಬೇಕು, ಕಂಪ್ನಿಗಾಗೆ ಕೆಲಸ ಮಾಡಬೇಕು. ನಮ್ಮ ಓನರ್ ಏನು ಬಾಸ್ ಅಂತ ಏನಿದಾರೋ ಅವರೇ ನಮ್ಮಲ್ಲಿ ಒಬ್ಬರು, ನಾವೆಲ್ಲರೂ ಒಂದೇ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಎಲ್ಲ ಎಂಪ್ಲಾಯೀಸು ಕೆಲಸ ಮಾಡಿರೋದ್ರಿಂದ ಇವತ್ತು ನಾನು ಸಂಸ್ಥೆ ಈ ಮಟ್ಟಕ್ಕೆ ಬಂದಿದೆ. ಅದಲ್ಲದೆ ಆಲ್ ಚಾನಲ್ಸ್ ಮತ್ತು ಎಲ್ಲ ಪೇಪರ್ಸ್ನವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಸುವರ್ಣ ಇರ್ಬೋದು, ನ್ಯೂಸ್ ಫಸ್ಟ್ ಇರ್ಬೋದು, ಎಲ್ಲ ಉದಯ ಪ್ರತಿಯೊಬ್ಬರು ಕೂಡ ನಮ್ಮ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಬಗ್ಗೆ ಪ್ರಚಾರಗಳು ಮಾಡಿದ್ದಾರೆ, ನಮ್ಮ ಸಂಸ್ಥೆ ಬಗ್ಗೆ ಪ್ರಚಾರ ಮಾಡಿದ್ದಾರೆ, ನನ್ನ ಬಗ್ಗೆ ಸುಮಾರು ಜೀವನದ ಸ್ಟೋರಿನ ಬರೆದಿದ್ದಾರೆ. ಈಗ ಮೊನ್ನೆ ಕೂಡ ರೂಪತರಲ್ಲಿ ಬಂತು, ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ನನ್ನ ಜೀವನ ಸ್ಟೋರಿಗಳು ಹಾಕಿದ್ದಾರೆ. ಹಾಗಾಗಿ ಈಗ ನಾನು ಯಾವ ರೀತಿ ಬೆಳೆದು ಬಂದೆ ಅಂತ ಅಂದ್ಬಿಟ್ಟು ಅದು ಪ್ರತಿಯೊಂದು ಕೂಡ ಅದ್ರಲ್ಲಿ ಹಾಕಿದ್ದಾರೆ. ಎಲ್ರಿಗೂ ನಾನು ಈ ಮೂಲಕ ನಾನು ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ. ನನಗೆ ಈ ಅವಕಾಶ ಕೊಟ್ಟಂಥ ನಿಮ್ಮೆಲ್ರಿಗೂ ಮತ್ತು ನಮ್ಮ ಟೀಮ್ಗೂ ನಮಸ್ಕಾರ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್.